ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದೇ ಕಾಳಿಂದ ಎರಡು ಥರ ಉಸುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಅನ್ನೋದು ಹೇಳ್ಕೊಡ್ತೀನಿ. ಸೊ ಕಡಲೆಕಾಳಿಂದ ಎರಡು ಥರ ಉಸುಳಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಮನೇಲಿ ಯಾವ ರೀತಿ ನಾವು ಉಸುಳಿ ಮಾಡ್ತೀವಿ, ಕಡಲೆಕಾಳು ಉಸುಳಿ ನಿಮ್ಗೆ ತೋರಿಸ್ತೀನಿ. ಸೊ ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ಗೊತ್ತಾಗಬೇಕಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಬೇಕಾಗತ್ತೆ. ಸೊ ಬನ್ನಿರಿ, ಇದಕ್ಕೆ ನಾವು ಒಂದು ಕುಕ್ಕರಲ್ಲೇ ಇದನ್ನು ಮಾಡ್ತಿದ್ದೀವಿ. ನಾವು ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ತೀವಿ, ಆಮೇಲೆ ಈರುಳ್ಳಿ ಡೈರೆಕ್ಟ್ ನಾವು ಇದರಲ್ಲೇ ಕುಕ್ಕರಲ್ಲೇ ಹೀಗೆ ಹಾಕ್ಕೊಂಡು ಕುದಿಸ್ಕೊಂಡ್ಬಿಡ್ತೀವಿ. ನೋಡಿರಿ, ಮೊದಲು ಕುದಿಸ್ಕೊಂಡು ತಗೋದು ಆಮೇಲೆ ಒಗ್ಗರಣೆ ಹಾಕೊಳ್ಳಲ್ಲ. ಇದಕ್ಕೆ ನಾವು ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀವಿ ನಮ್ಮ ಮನೆಯಲ್ಲಿ. ಸೊ ಏನೇನು ಹಾಕ್ಕೊಂಡಿವಿ ಅಂದರೆ ಎಣ್ಣೆ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಆಮೇಲೆ ಜೀರಿಗೆ ಸಾಸಿವೆ ಹಿಂಗು, ಆಮೇಲೆ ಈರುಳ್ಳಿ ಹೆಚ್ಕೊಂಡಿದ್ದು ಈರುಳ್ಳಿ, ಆಮೇಲೆ ಕಡಲೆಕಾಳು 4 ತಾಸು ನೆನೆಸಿಟ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ. ಸೊ ಅವನ್ನ ಹಾಕಿದ್ದೀನಿ. ಇವಾಗ ಈರುಳ್ಳಿ ಅಂತೂ ಫಸ್ಟಿಗೆ ಆವಾಗಲೇ ಹಾಕಿದ್ದೀನಿ. ಸೊ ಅವನ್ನ ಹಾಕ್ಕೊಂಡು ಕೈ ಆಡಿಸ್ಕೋಬೇಕು. ಈ ರೀತಿ ಎಲ್ಲ ಕಡೆನೂ ಇದು ಆಗಬೇಕಲ್ಲ, ಸೇರ್ಕೋಬೇಕದು. ಸೊ ಅದಕ್ಕೆ ಕೈ ಆಡಿಸ್ಕೊಂಡು ಇವಾಗ ಒಂದು 2 ನಿಮಿಷ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿಕ್ಕೆ ಬಿಡಬೇಕು. ಬೇಯಿಸ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕಿ ಮೊದಲೇ ಹುಣಸೆಹಣ್ಣು ನೆನೆಯಕ್ಕೆ ಇಟ್ಕೊಂಡಿದ್ದೆ ನಾನು. ಆ ಹುಣಸೆಹಣ್ಣಿನ ನೀರು ಇದಕ್ಕೆ ಹಾಕ್ತಿದ್ದೀನಿ ನೋಡಿ. ಆಮೇಲೆ ಕೊತ್ತಂಬರಿ, ಮೇಲ್ಗಡೆ ಕೊತ್ತಂಬರಿ ಹಾಕ್ಕೋಬೇಕು. ನೀವು ಬೇಕಿದ್ದರೆ ನಿಂಬೆಹಣ್ಣಿನ ರಸನೂ ಹಾಕ್ಕೋಬೋದು. ನಾವು ಹುಣಸೆಹಣ್ಣಿನ ರಸ ಹಾಕ್ಕೋತಿದ್ದೀನಿ. ಸೊ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಮೇಲ್ಗಡೆ ಇದಾದಮೇಲೆ ನಾವು ನೋಡಿರಿ, ಇದಕ್ಕೆ ನಾವು ಏನು ಹಾಕ್ತೀವಿ ಅಂದರೆ ಕೆಂಪು ಖಾರ ಅದು ಏನೂ ಹಾಕಲ್ಲ. ಸೊ ಅದ್ರ ಬದಲಿ ನಾವು ಇಲ್ಲಿ ಮಸಾಲೆ ಖಾರ ಹಾಕ್ತೀವಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಹೆಚ್ಚು ಮಸಾಲೆ ಖಾರ ಯೂಸ್ ಮಾಡಿ ಮಾಡೋದು ನಾವು. ಉತ್ತರ ಕನ್ನಡ ಸೈಡ್ ಹೀಗೆ ಮಾಡೋದೆಲ್ಲರೂ. ಸೊ ನೀವು ಬೇರೆ ಥರ ಮಾಡ್ತಿರ್ಬೋದು. ನೋಡಿರಿ, ನಮ್ಮ ಮನೇಲಿ ನಾವು ಮಾಡೋ ರೀತಿ ಒಂದು ಸಲ ಮಾಡಿ ನೋಡಿರಿ, ತುಂಬ ರುಚಿಯಾಗಿರುತ್ತೆ. ಮಸಾಲೆ ಖಾರ ಹಾಕಿ ಒಂಚೂರು ಬೆಲ್ಲ ಹಾಕ್ಕೊಂಡು ಒಂದು 2 ವಿಜಲ್ ಕೂಗಿಸ್ಕೊಂಡ್ಬಿಟ್ರೆ ಈ ರೀತಿ ನಮ್ಮ ಉಸುಳಿ ರೆಡಿ ಆಗಿಬಿಡುತ್ತೆ ನೋಡಿರಿ. ಇದೊಂದು 1ನೇ ಟೈಪ್ ಆಯಿತು. ಇನ್ನು ನೆಕ್ಸ್ಟ್ ಟೈಪು ತೋರಿಸ್ತೀನಿ ನಾವು ಇದನ್ನೇ ಬೇಯಿಸ್ಕೊಂಡು, ಇದು ನಾವು ಡೈರೆಕ್ಟ್ ಬೇಯಿಸ್ಕೊಂಡಿದ್ದಿಲ್ಲ, ಇದನ್ನು ಸಪ್ರೇಟ್ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಬೇಯಿಸ್ಕೊಂಡು ಇವಾಗ ನಾನು ಕರಿಮೆಣಸು ಜಜ್ಕೋತಿದ್ದೀನಿ. ಇದಕ್ಕೆ ಕರಿಮೆಣಸು ಬೇಕಲ್ಲ, ಸೊ ಕರಿಮೆಣಸು ಜಜ್ಕೋತಿದ್ದೀನಿ ನಾನು. ಈ ರೀತಿ ಒಂದು ಸಣ್ಣದೊಂದು ಬೌಲಲ್ಲಿ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಜೀರಿಗೆ, ಇಂಗು, ಆಮೇಲೆ ಕರಿಬೇವು ಸೊಪ್ಪು, 1 ಎಸಳು ಕರಿಬೇವು. ನಾವು ಎಷ್ಟು ಮಾಡ್ಕೋತೀವಿ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೋಬೋದು ಎಣ್ಣೆ ಇದೆಲ್ಲ. ನಾನು ಸ್ವಲ್ಪ ಮಾಡ್ಕೋತಿದ್ದೀನಿ. ಆಮೇಲೆ ಕರಿಮೆಣಸಿನ ಪುಡಿ ಹಾಕ್ತಿದ್ದೀನಿ. ಚೆನ್ನಾಗಿ ಇವಾಗ ಎಲ್ಲ ಇದನ್ನು ತೊಗೊಂಡು ಈ ಕಡಲೆಕಾಳಿಗೆ ಹಾಕ್ಕೋಬೇಕು. ಇದು ಮೊದಲೇ ನಾನು ಬೇಯಿಸಿಟ್ಕೊಂಡಿದ್ದೆ. 1 ಅಥವಾ 2 ವಿಜಲ್ ಕೂಗಿಸ್ಕೋಬೋದು. ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಹಾಕಿದ್ದೀನಲ್ಲ, ಈಗಿನ ಒಂದು ಬೌಲಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಹಾಕಿದ್ದೀನಿ, ಆಮೇಲೆ ನಿಂಬೆ ರಸ ಹಾಕಿದ್ದೀನಿ. ನಿಂಬೆ ರಸ ಆದಮೇಲೆ ಸ್ವಲ್ಪ ತುರಿದಿರೋ ಹಸಿ ಕೊಬ್ಬರಿ ಹಾಕ್ಕೊಂಡು ತಿಂತಿದ್ರೆ ತುಂಬ ಸೂಪರಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ 2 ಕಡಲೆಕಾಳು ಉಸುಳಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿರಿ. ನಾನು ಹಾಕೋ ರೆಸಿಪಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮರೆಯಬೇಡ್ರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.